ಮತ್ತೋರ್ವ ಹೊಸ ಅತಿಥಿಯೊಂದಿಗೆ ಒಂದು ವಿಷಯದ ಮೇಲೆ ಮಾತನಾಡಲು ಬಂದಿದ್ದೇನೆ. ವಿಷಯ ಬಹುಜನ ಚಳವಳಿಗಿರುವ ಸವಾಲುಗಳು ಮತ್ತು ಭವಿಷ್ಯ. ನಮ್ಮ ಜೊತೆ ಒಬ್ಬ ಹೊಸ ಅತಿಥಿಯವರು ಇದ್ದಾರೆ. ಅವರು ಡಾಕ್ಟರ್ ಶ್ರೀನಿವಾಸ್ ಜಿ ಸರ್ ಅವರು 1997ರಲ್ಲಿಯೇ ತಾವು SSLC ಓದಂಥ ಸಂದರ್ಭದಲ್ಲಿ, ಸಾಮಾನ್ಯವಾಗಿ ಯುವಕರಾಗಿರೋಂಥ ಸಂದರ್ಭದಲ್ಲೇ ಉಂಡಾಡೋಂಥ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಬಹುಜನ ಮೂಮೆಂಟಲ್ಲಿ ತಮ್ಮನ್ನು ತಾವು ತೊಡಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಇವರು 2000 ಸಂದರ್ಭದಿಂದ ಬಾಂಸೆಪಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. 2001ರಿಂದ ಮತ್ತು 2018ರವರೆಗೆ ಬಹುಜನ ವಿದ್ಯಾರ್ಥಿ ಸಂಘದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಇವರ ಸರ್ದು ವಿಶೇಷತೆ ಏನಂದರೆ MA ಇನ್ ಪಾಲಿಟಿಕಲ್ ಸೈನ್ಸ್, MPhil ಮತ್ತು PhDಯನ್ನು ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾದಂಥ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಓದಿದ್ದಾರೆ. ಒಂದು ತುಂಬ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅಂಥ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಭಾರತ ದರ್ಶನದ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಇವತ್ತು ತಾವು ಬಹುಜನ ಚಳವಳಿಗಿರುವ ಸವಾಲುಗಳು ಮತ್ತು ಭವಿಷ್ಯದ ಕುರಿತು ಮಾತನಾಡಬೇಕೆಂದು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಶ್ರೀಕೃಷ್ಣ ಅವರು ನನಗೆ ಒಂದು ಟಾಪಿಕನ್ನು ಕೊಟ್ಟಿದ್ದಾರೆ ಇವತ್ತು. ಬಹುಜನ ಚಳವಳಿಗಿರುವ ಸವಾಲುಗಳು ಮತ್ತು ಭವಿಷ್ಯ. ಬಹಳ ಒಂದು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಟಾಪಿಕ್ ಇದು. ಬಹುಜನ ಚಳವಳಿಗೆ ಬೇರುಗಳು ಬಹಳ ಗಟ್ಟಿ ಇರ್ತಕ್ಕಂಥದ್ದು. ಪ್ರಾಚೀನ ಕಾಲದಿಂದನೂ ಒಂದು ಬಹುಜನ ಚಳವಳಿಗೆ ಒಂದು ಸಿದ್ಧಾಂತ ಇತ್ತು. ಉದಾಹರಣೆಗೆ ನಮಗೆಲ್ರಿಗೂ ಗೊತ್ತಿದೆ, ಭಾರತ ದೇಶದಲ್ಲಿ ಬಹುಜನ ಚಳವಳಿಯನ್ನು ಪ್ರಾರಂಭ ಮಾಡಿದಂಥವರು ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು, ಪಂಜಾಬಿನವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ವಾಣ ಆದ ನಂತರ ಡಿಸೆಂಬರ್ 6, 1956ರಲ್ಲಿ ಕಾನ್ಶಿರಾಮ್ ಸಾಹೇಬರು 1965ರಿಂದ DRDO ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಿಂದ ಅವ್ರಿಗೆ ಆದಂಥ ಅನುಭವಗಳು ಮತ್ತು ಆ ಅನುಭವಗಳಿಂದ ಅವರು ಕೆಲಸವನ್ನು ಬಿಟ್ಟು ಬಂದು 1965ರಿಂದ 71 ತನಕ ಸುಮಾರು 6 ವರ್ಷಗಳ ಕಾಲ ಮಹಾರಾಷ್ಟ್ರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಜೊತೆ ಸೇರಿ ಚಳುವಳಿಯ ಆಳ ಅಗಲ ಮತ್ತು ಬೇರುಗಳನ್ನು ತಿಳ್ಕೊಂಡ ನಂತರ ಅವರಿಗೆ ಅರ್ಥ ಆಗಿದ್ದು 1971ರಲ್ಲಿ ಒಂದು ಹೊಸ ಚಳುವಳಿಯನ್ನು ಕಟ್ಟಬೇಕು ಅಂತ ಅವರಿಗೆ ಅನ್ನಿಸ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಕಟ್ಟಿ ಬೆಳೆಸಬೇಕು ಅಂತ ಏನು ಕನಸು ಕಂಡಿದ್ರು, ಆದರೆ ಬಾಬಾ ಸಾಹೇಬರ ಜೀವಿತ ಕಾಲದಲ್ಲಿ ಅದು ಅವರಿಗೆ ಸಾಧ್ಯ ಆಗಲಿಲ್ಲ. ಆದಾಗ್ಯೂ 1971ರಲ್ಲಿ ಒಂದು ಹೊಸ ಮನೆಯನ್ನು ಕಟ್ಟಬೇಕು, ಒಂದು ಹೊಸ ಚಳುವಳಿಯನ್ನು ಕಟ್ಟಬೇಕು ಅಂಥೇಳಿ ಬಹುಜನ ಚಳುವಳಿಗೆ ಒಂದು ಬೇರುಗಳನ್ನು ಹಾಕಬೇಕು ಅಂತೇಳಿ 1971ರಲ್ಲಿ ರಾಷ್ಟ್ರಾದ್ಯಂತ ನೌಕರಸ್ಥ ವರ್ಗಗಳನ್ನು ಆರ್ಗನೈಸ್ ಮಾಡಬೇಕು, ಸಂಘಟನೆ ಮಾಡಬೇಕು ಅಂಥೇಳಿ 1971ರಲ್ಲಿ BAMSEF-ಅನ್ನು, ಬ್ಯಾಕ್ವರ್ಡ್ ಆ್ಯಂಡ್ ಮೈನಾರಿಟಿ ಕಮ್ಯುನಿಟೀಸ್ ಎಂಪ್ಲಾಯೀಸ್ ಫೆಡರೇಷನನ್ನು ಪ್ರಾರಂಭ ಮಾಡಿ ಆಮೇಲೆ 10 ವರ್ಷಗಳ ಕಾಲ ಸುಮಾರು 2 ಲಕ್ಷ ನೌಕರಸ್ಥರನ್ನು ದೇಶಾದ್ಯಂತ ಸಂಘಟನೆ ಮಾಡಿ 1981ರಿಂದ 84ರ ತನಕ DS4 ಅಂತ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿಯನ್ನು ಸಂಘಟನೆ ಮಾಡಿ ಸ್ಥಾಪನೆ ಮಾಡಿ 1984ರಲ್ಲಿ ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟಿದ್ರು. ಬಹುಜನ ಸಮಾಜ ಪಾರ್ಟಿ 1984ರಲ್ಲಿ ಪ್ರಾರಂಭ ಆಗಿರ್ಬೋದು, ಆದರೆ 1971ರಿಂದ ಬೇರುಗಳನ್ನು ಬೀಜವನ್ನು ಹಾಕುವಂಥ ಕೆಲಸವನ್ನು ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು ಮಾಡಿದ್ರು. ಆ ಕಾರಣದಿಂದ 1985ರಲ್ಲಿ ಏನಾಯಿತು ಅಂತಂದರೆ, ಉತ್ತರ ಪ್ರದೇಶದಲ್ಲಿ 1985ರಲ್ಲಿ ವಿಧಾನಸಭೆಗೆ ಚುನಾವಣೆಗಳಾದವು. ಯಾವುದೇ ಒಂದು ಸೀಟನ್ನು ಅವರು ವಿಧಾನಸಭೆಗಳಲ್ಲಿ ಗೆಲ್ಲದೇ ಇದ್ದರೂ ಸಹ ಕಾಂಗ್ರೆಸ್ 150 ಸೀಟುಗಳಲ್ಲಿ ಸೋಲುವ ಹಾಗಾಯಿತು. ಆದರೆ 1989ರ ಅಷ್ಟೊತ್ತಿಗೆ 2 MP 11 MLAಗಳನ್ನು ಬಹುಜನ್ ಸಮಾಜ್ ಪಾರ್ಟಿ ಗೆದ್ದಿತ್ತು.
1993ರಲ್ಲಿ ಯಾವ ಮಟ್ಟಕ್ಕೆ ಬಹುಜನ ಸಮಾಜ ಪಾರ್ಟಿ ಒಂದು ಪಾರ್ಟಿಯಾಗಿ ಉಳಿದೆ, ಒಂದು ಚಳುವಳಿಯಾಗಿ ಇಡೀ ದೇಶದಲ್ಲಿ ಸ್ಪ್ರೆಡ್ ಆಗಿತ್ತು. 1993ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಸರ್ಕಾರವನ್ನು ಮಾಡಲಿಕ್ಕೆ ಸಪೋರ್ಟನ್ನು ಸಹ ಕೊಟ್ಟರು. ಬಟ್ ದಲಿತರ ಮೇಲೆ ಆಗುವಂಥ ದೌರ್ಜನ್ಯಗಳನ್ನು ತಡೀಲಿಕ್ಕೆ ಮುಲಾಯಂ ಸಿಂಗ್ ಯಾದವ್ ಅವರು ವಿಫಲರಾಗಿದ್ದರು ಅನ್ನೋ ಕಾರಣಕ್ಕೆ ಅವರು ವಾಪಸ್ಸನ್ನು ತಗೊಂಡ್ರು. ಆದರೆ ಒಂದು ಬಹುಜನ ಚಳವಳಿಯ ಒಂದು ದೊಡ್ಡ ಮೈಲಿಗಲ್ಲು ಏನಪ್ಪ ಅಂತಂದರೆ, ಒಂದು ಇತಿಹಾಸ ಏನು ಅಂತಂದರೆ, ಮೊಟ್ಟ ಮೊದಲ ಬಾರಿಗೆ ಬಹುಜನ ಚಳವಳಿಯಿಂದ ದಲಿತ ಹೆಣ್ಣು ಮಗಳು ಅಕ್ಕ ಮಾಯಾವತಿಯವರು 1995ರಲ್ಲಿ ಚೀಫ್ ಮಿನಿಸ್ಟರ್ ಆದಂಥದ್ದು. ಉತ್ತರ ಪ್ರದೇಶದ ಅಂಥ ಒಂದು ದೊಡ್ಡ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದು ಒಬ್ಬ ದಲಿತ ಹೆಣ್ಣು ಮಗಳು ಸಾಮಾನ್ಯವಾದ ವಿಚಾರವಲ್ಲ. ಆ ಕ್ರೆಡಿಟು ಕಾಂಶಿರಾಮ್ ಸಾಹೇಬರಿಗೆ ಹೋಗಬೇಕು. ಕಾಂಶಿರಾಮ್ ಸಾಹೇಬ್ರೇ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಆದರೆ ಒಂದು ಹೆಣ್ಣು ಮಗಳನ್ನು 4 ಗೋಡೆಗಳ ಮಧ್ಯದಲ್ಲಿ ಕೂಡಿಸಿದಂಥ ಮನುಸ್ಮೃತಿ ವಿರುದ್ಧವಾಗಿ ಆ ಹೆಣ್ಣು ಮಗಳು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಮುಖ್ಯಮಂತ್ರಿ ಆದರು. 1997ರಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಆಮೇಲೆ 3ನೇ ಬಾರಿಗೆ ಮುಖ್ಯಮಂತ್ರಿ ಆದರು. 2007ರಲ್ಲಿ ಬಹುಮತದೊಂದಿಗೆ 1995ರಲ್ಲಿ 33 MLAಗಳು ಇದ್ದಿದ್ದು ಅಷ್ಟೇ. ಆದರೆ ಬಿ ಜೆ ಪಿಯ ಸಪೋರ್ಟಿಂದ ಬಿ ಜೆ ಪಿಗೆ 180 MLAಗಳಿದ್ದರೂ ಸಹ ಅಕ್ಕ ಮಾಯಾವತಿಯವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಕಂಡೀಷನನ್ನು ಹಾಕಿ ಅದನ್ನು ಸಾಕಾರಗೊಳಿಸ್ತಾರೆ ಕಾಂಶಿರಾಮ್ ಸಾಹೇಬರು. 1997ರಲ್ಲಿ ಕೇವಲ 67 MLAಗಳಿದ್ದಿದ್ದು, 2ನೇ ಬಾರಿಗೂ ಮುಖ್ಯಮಂತ್ರಿ ಆದರು. 2002ರಲ್ಲಿ ಕೇವಲ 110 MLAಗಳಿದ್ದರು. 110 MLAಗಳಿದ್ದರೂ ಒಟ್ಟಾರೆಯಾಗಿ 403ಕ್ಕಿಂತ ಹೆಚ್ಚು MLAಗಳಲ್ಲಿ 110 MLAಗಳು ಬಹುಜನ ಸಮಾಜ ಪಾರ್ಟಿಯಿಂದ ಗೆದ್ದಿದ್ರು. 2007ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹುಜನ ಸಮಾಜ ಪಾರ್ಟಿ 209 MLAಗಳನ್ನು ಪಡ್ಕೊಂಡು ಬಹುಮತವನ್ನು ಸಾಧಿಸಿತ್ತು. ಆ ಸಂದರ್ಭಕ್ಕೆ 2006ರಲ್ಲಿ ಬಹುಜನ ಸಮಾಜ ಪಾರ್ಟಿ ಚಳುವಳಿಯನ್ನು ಕಟ್ಟಿದಂಥ, ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟಿದಂಥ ಕಾಂಶಿರಾಮ್ ಸಾಹೇಬರು ನಮ್ಮನ್ನು ಬಿಟ್ಟು ಹೋಗಿದ್ದರು. ಆದರೆ ದೇಶ ಅವರಿಗೆ, ಅದರಲ್ಲೂ ಉತ್ತರ ಪ್ರದೇಶದ ಜನತೆ ಅವರಿಗೆ ನಿಜವಾದ ಗೌರವವನ್ನು ಕೊಟ್ಟಿದ್ದರು. ಆದರೆ 2007ರಿಂದ 2012 ತನಕ ಅವರು ಅಕ್ಕ ಮಾಯಾವತಿಯವರು ರಾಜಕಾರಣವನ್ನು ಮಾಡಿದ್ರು, ಮುಖ್ಯಮಂತ್ರಿಗಳಾಗಿದ್ದರು. ನಂತರ 2012ರಿಂದ ಇಲ್ಲಿಯ ತನಕ ಅಧಿಕಾರದಲ್ಲಿ ಬಹುಜನ ಸಮಾಜ ಪಾರ್ಟಿ ಇಲ್ಲ. ಬಹುಜನ ಸಮಾಜ ಪಾರ್ಟಿ ಅಧಿಕಾರವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನು? ಈಗ ಶ್ರೀಕೃಷ್ಣ ಅವರು ನೀವು ಕೇಳುವ ಹಾಗೆ ಬಹುಜನ ಚಳುವಳಿಗಿರ್ತಕ್ಕಂಥ ಸವಾಲುಗಳು ಬಹುಶಃ 2012ರಿಂದ ಬಹುಜನ ಚಳುವಳಿಗೆ ಬಹಳಷ್ಟು ಸವಾಲುಗಳ ಸರಮಾಲೆನೇ ಬಂತು ಅಂತ ಹೇಳ್ಬೋದು. ಯಾಕೆಂತಂದರೆ 2012ರಲ್ಲಿ ಅವರು ಸೋತಂಥವರು ಮತ್ತೆ ಅವರು ಮೇಲೆ ಎಳಿಲಿಕ್ಕೆ ಸಾಧ್ಯನೇ ಆಗಿಲ್ಲ. ಬಟ್ ಸರ್, ಸಾಮಾನ್ಯವಾಗಿ 2007ರಲ್ಲಿ ಅಕ್ಕ ಮಾಯಾವತಿ ಅವರು ಸೋಷಲ್ ಇಂಜಿನಿಯರಿಂಗ್ ಮಾಡಿ ಸಕ್ಸಸ್ ಆದರು ಅಂತೇಳಿ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಅದರ ನಂತರ ಪೀರಿಯಡ್ ಕೂಡ ಅದೇ ಸೋಷಲ್ ಇಂಜಿನಿಯರಿಂಗ್ ಮಾಡಿದಾಗ ಯಾಕೆ ಸೋತರು ಸರ್? ಇಲ್ಲ, ಸೋಷಲ್ ಇಂಜಿನಿಯರಿಂಗು ನೋಡಿ, ಪಾಲಿಟಿಕ್ಸ್, ರಾಜಕಾರಣ ಅನ್ನೋದು ಅದು ಅನ್ಪ್ರೆಡಿಕ್ಟಬಲ್. ಸೊ ಆ 2007ರಲ್ಲಿ ಸೋಷಲ್ ಇಂಜಿನಿಯರಿಂಗು ಕೆಲಸ ಮಾಡಿರ್ಬೋದು. ಆ ಸೋಷಲ್ ಇಂಜಿನಿಯರಿಂಗ್ ಯಾವಾಗ ಕೆಲಸ ಮಾಡುತ್ತೆ ಅಂತಂದರೆ, ಒಂದು ಪಾರ್ಟಿಗೆ ತನ್ನದೇ ಆದ ಒಂದು ಬೇಸ್ ವೋಟರ್ಸ್ ಇರ್ತಾರೆ. ಈಗ ಕಾಂಗ್ರೆಸ್ಗೆ ಕೆಲವು ರಾಜ್ಯಗಳಲ್ಲಿ ಅವ್ರದ್ದೇ ಆದ ಒಂದು ಬೇಸ್ ವೋಟ್ಸ್ ಇರುತ್ತೆ, ಟ್ರೆಡಿಷ್ನಲ್ ವೋಟ್ಸು, ಬೇಸ್ ವೋಟ್ಸು. ಆಮೇಲೆ ಈಗ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಲಿಂಗಾಯತರು ಒಂದು ಬೇಸ್ ವೋಟ್ಸು. ಅವ್ರೇನಾದರೂ ಶಿಫ್ಟ್ ಆದರೆ ಆ ಪಾರ್ಟಿ ನೆಲಕಚ್ಚುತ್ತೆ. ಉದಾಹರಣೆಗೆ ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದ ಒಂದು ದೊಡ್ಡ ನಾಯಕರು. ಅವರು KJPಯನ್ನು ಕಟ್ಟಿದಾಗ ಬಿ ಜೆ ಪಿಲಿರ್ತಕ್ಕಂಥ ಲಿಂಗಾಯತರು ಶಿಫ್ಟ್ ಆದರು, ಆಗ ಬಿ ಜೆ ಪಿ ನೆಲಕಚ್ಚಿತು. ಹೌದು. ಸೊ ಹಾಗೆ ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ಪಾರ್ಟಿಗೆ ಅವ್ರದ್ದೇ ಆದ ಒಂದು ಬೇಸ್ ವೋಟ್ಸ್ ಇರುತ್ತೆ. ಹಾಗೆ ಬಹುಜನ ಸಮಾಜ ಪಾರ್ಟಿಗೆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಬೇಸ್ ವೋಟ್ಸ್ ಆಗಿ 2007ರಲ್ಲಿ ಉಳ್ಕೊಂಡಿದ್ದರು. ಆಗ ಸವರ್ಣೀಯ ವೋಟುಗಳು
ಪಕ್ಷಕ್ಕೆ ಬಂದಾಗ ಸೋಷಿಯಲ್ ಇಂಜಿನಿಯರಿಂಗು ವರ್ಕ್ ಆಯಿತು. ಆದರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು 2012ರ ನಂತರ ಬಹುಜನ್ ಸಮಾಜ ಪಾರ್ಟಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸಿದಾಗ ಸವರ್ಣೀಯರು ನಿಲ್ಲಿಸ್ತಾರೆ, ಆಗ ಸೋಷಿಯಲ್ ಇಂಜಿನಿಯರಿಂಗು ವರ್ಕ್ ಆಗೋದಿಲ್ಲ. ಬಹಳ ಮುಖ್ಯವಾಗಿ ಶ್ರೀಕೃಷ್ಣ ಅವರೇ, ನನಗೆ ಅನಿಸೋಂಥದ್ದು ಬಹುಜನ ಸಮಾಜ ಚಳುವಳಿ, ಆ ಪರಿವರ್ತನಾ ಚಳುವಳಿ ಡೌನ್ ಆಗಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ 2006ರ ನಂತರ ಕಾನ್ಶಿರಾಮ್ ಸಾಹೇಬರು ಕಾಲವಾದ ನಂತರ, ನಮ್ಮನ್ನು ಬಿಟ್ಟು ಹೋದ ನಂತರ ಅಕ್ಟೋಬರ್ 9, 2006ರಲ್ಲಿ ಸಂಪೂರ್ಣವಾಗಿ ಕೇಡ್ರ್ ಕ್ಯಾಂಪ್ಗಳನ್ನು ಸ್ಟಾಪ್ ಮಾಡಿದ್ದಾರೆ. ಏನು ಸರ್ ಕೇಡ್ರ್ ಕ್ಯಾಂಪ್ ಅಂದರೆ ಏನು? ಕೇಡ್ರ್ ಕ್ಯಾಂಪ್ ಏನಂತಂತಂದರೆ, ಬಹುಜನ ಸಮಾಜ ಚಳುವಳಿಯಲ್ಲಿ ತೋಡಿಸ್ಕೊಳ್ಳೋಂಥವ್ರು, ಅದು ಬ್ಯಾಮ್ಸೆಫ್ ಆಗಿರ್ಬೋದು, ಜಸ್ಟಿಸ್ ಆಗಿರ್ಬೋದು, ಅಥವಾ ಪೇ ಬ್ಯಾಕ್ ಟು ಸೊಸೈಟಿ ಪ್ರೋಗ್ರಾಮ್ ಅಂತ ಭಾಳಷ್ಟು ಪ್ರೋಗ್ರಾಮ್ಗಳು ಭಾಳಷ್ಟು. ಕಾನ್ಶಿರಾಮ್ ಸಾಹೇಬರು ಏನು ಹೇಳ್ತಾರೆ ಅಂತಂದರೆ, ವಿದೌಟ್ ಸ್ಟ್ರೆಂಥನಿಂಗ್ ದ ನಾನ್ ಪೊಲಿಟಿಕಲ್ ರೂಟ್ಸ್ ವಿ ಕೆನಾಟ್ ಗೆಟ್ ಪೊಲಿಟಿಕಲ್ ಫ್ರೂಟ್ಸ್ ಅಂತ ಹೇಳಿದರು. ರಾಜಕೀಯೇತರ ಬೇರುಗಳನ್ನು ಗಟ್ಟಿಗೊಳಿಸದೆ ರಾಜಕೀಯವಾಗಿ ನಾವು ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕಾನ್ಶಿರಾಮ್ ಸಾಹೇಬರು ಹೇಳಿದರು. ಆ ಕಾರಣದಿಂದ ಬ್ಯಾಮ್ಸೆಫು, DS4, ಪೇ ಬ್ಯಾಕ್ ಟು ಸೊಸೈಟಿ ಅಂತ ಮಾಡಿದರು. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ನಾವು ಕರ್ನಾಟಕ ರಾಜ್ಯದಲ್ಲಿ ಜಸ್ಟಿಸ್ ಅಂತಲೂ ಒಂದು ಗ್ರೂಪನ್ನು ಮಾಡಿದ್ವಿ. ಕಾನ್ಶಿರಾಮ್ ಸಾಹೇಬ್ರೇ ಹೇಳಿದರು, ಬೇರುಗಳು ಯಾವುದೇ ಇರ್ಬೋದು, ಆದರೆ ನಾವು ಬಹುಜನ ಚಳವಳಿಯನ್ನು ಗಟ್ಟಿಗೊಳಿಸುವಂಥ ಕೆಲಸದಲ್ಲಿ ತೋರಿಸ್ಕೋಬೇಕು ಅಂತ ಹೇಳಿದ್ರಿಂದಾಗಿ ನಾವು ಜಸ್ಟಿಸ್ ಅಂತ ನಾವು ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡಿದ್ವಿ. ಹಾಗೆಯೇ ನಾವು ವಿದ್ಯಾರ್ಥಿಗಳ ಸಂಘಟನೆಯನ್ನು BVS ಅಂತ, ಬಹುಜನ ವಿದ್ಯಾರ್ಥಿ ಸಂಘ ಅಂತ ನಾವು ಮಾಡ್ಕೊಂಡಿದ್ವಿ. ಈಗ ಭಾರತೀಯ ವಿದ್ಯಾರ್ಥಿ ಸಂಘ ಅಂತ ನಾವು ಬದಲಾಯಿಸ್ಕೊಂಡಿದ್ವಿ. ಕೇಡ್ರ್ ಕ್ಯಾಂಪ್ ಅಂತಂದರೆ, ಪ್ರಾಚೀನ ಕಾಲದಿಂದನೂ ಇಲ್ಲಿಯ ತನಕ ನಮ್ಮ ಪೂರ್ವಜರು ಈ ದೇಶವನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಕಟ್ಟಲಿಕ್ಕೆ ಏನೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಸೋದೇ ಕೇಡ್ರ್ ಕ್ಯಾಂಪ್ನ ಉದ್ದೇಶ. ಸಿಂಧು ಬಯಲು ನಾಗರಿಕತೆಯಿಂದ ಹಿಡಿದು ಕೆಲವೊಂದು ವರ್ಗ ಅಸಮಾನತೆಯನ್ನು ಸೃಷ್ಟಿ ಮಾಡಬೇಕು, ಜಾತಿ ಧರ್ಮವನ್ನು ಸೃಷ್ಟಿ ಏನಾಗಿದೆ ಅದರಿಂದ ಅನುಕೂಲವನ್ನು ಪಡಿಬೇಕು ಅಂತ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಗೌತಮ ಬುದ್ಧರು ಇರ್ಬೋದು, ಬಸವಣ್ಣವರು ಇರ್ಬೋದು, ಆಮೇಲೆ ಜ್ಯೋತಿಬಾ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು, ತಮಿಳುನಾಡಿನ ತಂದೆ ಪೆರಿಯಾರವರು, ಮಹಾರಾಷ್ಟ್ರದ ಕೊಲ್ಲಾಪುರ ಛತ್ರಪತಿ ಶಾಹು ಮಹಾರಾಜರವರು, ಮೈಸೂರಿನ ಮಹಾರಾಜರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಮೇಲೆ ಅಯೋಧ್ಯದಾಸರು, ಕೇರಳದ ಮಹಾತ್ಮ ಅಯ್ಯಂಕಾಳಿ, ಬಿರ್ಸಾ ಮುಂಡಾ, ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾನ್ಶಿರಾಮ್ ಸಾಹೇಬರು, ಇವರೆಲ್ಲರೂ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಹೋರಾಟಗಳನ್ನು ಮಾಡಿದ್ರು, ಆ ಹೋರಾಟವನ್ನು ಅರ್ಥೈಸೋದೇ ಕೇಡ್ರ್ ಕ್ಯಾಂಪ್. ಬಹುಜನ ಸಮಾಜ ಪಾರ್ಟಿಯ ಬಹುಜನ ಸಮಾಜ ಚಳುವಳಿಯಲ್ಲಿ ಯಾರ್ಯಾರು ತೋರಿಸ್ಕೊಂಡಿದ್ದಾರೋ ಅವರು ಕಂಪಲ್ಸರಿ ಕಡ್ಡಾಯವಾಗಿ ಈ ಕೇಡ್ರ್ ಕ್ಯಾಂಪನ್ನು ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿದಾಗ ಮಾತ್ರ ಅವರಿಗೆ ಈ ಸಿದ್ಧಾಂತ ಅಂದರೆ ಏನು ಅಂತ ಅರ್ಥ ಆಗುತ್ತೆ, ಕೇಡ್ರ್ ಕ್ಯಾಂಪ್ನ ಉದ್ದೇಶ ಏನು ಅಂತ ಅರ್ಥ ಆಗುತ್ತೆ. 15 ವರ್ಷ ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಹೇಬರು ಉತ್ತರ ಪ್ರದೇಶದಲ್ಲಿ ಸೈಕಲನ್ನು ತುಳಿದು ಉತ್ತರ ಪ್ರದೇಶದ ಜನತೆಗೆ ಅರ್ಥ ಮಾಡಿಸಿದ್ರು. ಕರ್ನಾಟಕದಲ್ಲಿ ಬಹುಜನ ಚಳವಳಿಯನ್ನು ಪ್ರಾರಂಭ ಮಾಡಿದಂಥ ಮೊದಲಿಗೆ ಆನೇಕಲ್ನ ಬಿ ಗೋಪಾಲ್ ಅವರು ಆ ಪ್ರಯತ್ನವನ್ನು ದಕ್ಷಿಣ ಕರ್ನಾಟಕದಲ್ಲಿ ಮಾಡಿದ್ರು. ಆಮೇಲೆ ಎನ್ ಮಹೇಶ್ ಮತ್ತು ಗೋಪಿನಾಥ್ ಮತ್ತು ಮೋಹನ್ ಕುಮಾರ್ ಅವರು ಸಹ ರಾಜಕೀಯೇತರ ಬೇರುಗಳನ್ನು ಗಟ್ಟಿಗೊಳಿಸಬೇಕು ಅಂಥೇಳಿ BVSನ ಪ್ರಾರಂಭ ಮಾಡಿದ್ರು, ಬಹುಜನ ವಿದ್ಯಾರ್ಥಿ ಸಂಘ. ಸೊ ಆ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ 2007 ನಂತರ ಕಾನ್ಶಿರಾಮ್ ಸಾಹೇಬರು ಕಾಲವಾದ ನಂತರ ಉತ್ತರ ಪ್ರದೇಶ ಸೇರಿದಂತೆ ಇಡೀ ದೇಶದಲ್ಲಿ ಕೇಡ್ರ್ ಕ್ಯಾಂಪ್ಗಳನ್ನು ಸ್ಟಾಪ್ ಮಾಡಲಾಯಿತು. ಇದು ಒಂದು ದೊಡ್ಡ ಸವಾಲು. ಬಹುಜನ ಚಳುವಳಿ ಅಧೋಗತಿಗೆ ಇಳಿತಾ ಇರೋದಕ್ಕೆ ಇದೊಂದು ಕಾರಣ. ಸರ್, ಈಗ ಕೇಡರ್ ಕ್ಯಾಂಪ್ ಮಾಡಿರೋದ್ರಿಂದ ಬಹುಜನ ಚಳವಳಿ ಅಧೋಗತಿಗೆ ಇಳಿತಾ ಇದೆ ಅಂತ ತಾವೇನು ಹೇಳ್ತಾ ಇದ್ದೀರಾ? ಅಲ್ಲ, ಬಹುಜನ ಚಳವಳಿ ಅಧೋಗತಿಗೆ ಇಳಿತಾ ಇರೋದಕ್ಕೆ ಕಾರಣ ಕೇಡ್ರ್ ಕ್ಯಾಂಪ್ಗಳನ್ನು ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಕೇಳ್ಪಟ್ಟಿದ್ದೀನಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇಡ್ರ್ ಕ್ಯಾಂಪ್ಸ್ ಮಾಡ್ತಾರೆ, ಕಮ್ಯುನಿಸ್ಟ್ ಪಾರ್ಟಿಗಳಲ್ಲಿ ಕೇಡ್ರ್ ಕ್ಯಾಂಪ್ಸ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೇಡ್ರ್ ಕ್ಯಾಂಪ್ಸ್ ಮಾಡ್ತಾರೆ ಅಂತ ನಾನು ಕೇಳಿಲ್ಲ. ಸಭೆಗಳು, ಸಮಾರಂಭಗಳು, ರ್ಯಾಲಿಗಳನ್ನು ಮಾಡ್ತಾರೆ. JDSಲ್ಲಿ ಕೇಡ್ರ್ ಕ್ಯಾಂಪ್ಗಳನ್ನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಕಮ್ಯುನಿಸ್ಟ್ ಪಾರ್ಟಿ ಮತ್ತು
BJP ಪಾರ್ಟಿಗಳಲ್ಲಿ ಕೇಡರ್ ಕ್ಯಾಂಪ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಅದು ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಅಂದಾಜಿಲ್ಲ. ಆದರೆ ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಉದಾಹರಣೆ ಯಾಕೆ ಅಂತಂದರೆ, ನಾನು 2018ರಲ್ಲಿ ಆನೇಕಲ್ಲಿಂದ MLAಗೆ ಕಂಟೆಸ್ಟ್ ಮಾಡಿದ್ದೆ, ವಿಧಾನಸಭೆಗೆ ಕಂಟೆಸ್ಟ್ ಮಾಡಿದ್ದೆ. ಅದಾದ ನಂತರ ತಮಿಳುನಾಡು, ಕೇರಳ, ಪಾಂಡಿಚೇರಿ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳಲ್ಲಿ ದೆಹಲಿಯ ಪ್ರತಿನಿಧಿಯಾಗಿ ಸ್ಟೇಟ್ ಕೋಆರ್ಡಿನೇಟ್ರಾಗಿ ಕೆಲಸ ಮಾಡಿದ್ದೆ. ಅಲ್ಲಿ ಹೇಗೆ ಕೇಡರ್ ಕ್ಯಾಂಪ್ಗಳು ಆಗುತ್ತೆ ಅನ್ನೋದು ಒಂದು ಅಂದಾಜಿತ್ತು, ಅದರಿಂದ ನನಗೆ ಗೊತ್ತಿದೆ. ಮತ್ತು ಈ ರಾಜ್ಯಗಳಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಕೇಡರ್ ಕ್ಯಾಂಪ್ಗಳನ್ನು ನಿರಂತರವಾಗಿ ಸಭೆಗಳು ಮತ್ತು ಕೇಡರ್ ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡಲಿಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಆದರೆ 2007 ನಂತರ ಉತ್ತರ ಪ್ರದೇಶದಲ್ಲಿ ಮತ್ತು ನಾನು ಮಾಯಾವತಿ ಮೇಡಮ್ ಅವರ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ. ಸುಮಾರು 14 ಬಾರಿ ಅಟೆಂಡ್ ಮಾಡಿದ್ದೀನಿ. ಆ ಯಾವ ಸಭೆಗಳಲ್ಲೂ ಕೇಡರ್ ಕ್ಯಾಂಪ್ಗಳನ್ನು ಹೇಗೆ ಮಾಡಬೇಕು ಮತ್ತು ಅದನ್ನು ಹೇಗೆ ಸಿಸ್ಟಮೆಟಿಕ್ಕಾಗಿ ಗ್ರಾಸ್ ರೂಟ್ ಲೆವೆಲ್ಗೆ ತೊಗೊಂಡೋಗಬೇಕು ಅಂತ ಯಾವ ನಿರ್ದೇಶನ ಆಗಿಲ್ಲ. ಅದು ಬಹುಜನ ಚಳುವಳಿ ಅಧೋಗತಿಗೆ ಹೋಗ್ತಾ ಇರೋದಕ್ಕೆ ಇದೊಂದು ಕಾರಣ ಅಥವಾ ಒಂದು ದೊಡ್ಡ ಸವಾಲು ಅಂತ ನನಗೆ ಅನಿಸುತ್ತೆ. ಆಮೇಲೆ ಎರಡನೇದು, ಭಾಳ ಮುಖ್ಯವಾಗಿ ಕಾನ್ಶಿರಾಮ್ ಸಾಹೇಬರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ರು ಪಾರ್ಟಿಗೆ. ಈಗ ಕೇಡರ್ಗಳನ್ನು ಫಸ್ಟು ಕಾರ್ಯಕರ್ತರನ್ನು ಸೃಷ್ಟಿ ಮಾಡಬೇಕು ಒಂದು ಚಳುವಳಿಯಲ್ಲಿ. ಆ ಕಾರ್ಯಕರ್ತರನ್ನು ಸೃಷ್ಟಿ ಮಾಡುವಂಥದ್ದು ಕೇಡರ್ ಕ್ಯಾಂಪ್ಗಳ ಮುಖಾಂತರ. ಕೇಡರ್ ಕ್ಯಾಂಪ್ಗಳೇ ಇಲ್ಲ, ಆದರೆ ಕೇಡರ್ ಕ್ಯಾಂಪ್ಗಳು ಇಲ್ಲ ಮತ್ತು ಕಾರ್ಯಕ್ರಮಗಳು ಇಲ್ಲ. ಕಾನ್ಶಿರಾಮ್ ಸಾಹೇಬರು ಈಗ ಒಂದು ಕಾರ್ಯಕ್ರಮವನ್ನು ನಮಗೆ ಮಹೇಶನವರು, ಗೋಪಿನಾಥ್ ಸರ್ ಹೇಳ್ತಾಯಿದ್ರು, ಮಂಡಲ್ ವರದಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತ. ಇದೊಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ. ಇಡೀ ದೇಶದಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಮಾಡಿದಂಥ ಕಾರ್ಯಕ್ರಮ. ಮತ್ತು ಜೀಪ್ ರ್ಯಾಲಿಗಳನ್ನು ಮಾಡಿದ್ರು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಳುವಳಿ ಏನು ರಿವೈವ್ ಆಗುತ್ತಾ ಇಲ್ವಾ, ಅಂದರೆ ಅದು ಉಳಿಯುತ್ತೋ ಇಲ್ವೋ ಅಂಥೇಳಿ ಬಹಳಷ್ಟು ಸೆಮಿನಾರ್ಗಳನ್ನು ಕಾನ್ಶಿರಾಮ್ ಸಾಹೇಬರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮಾಡಿ ಜಾಗೃತಿಗೊಳಿಸಿ ಮತ್ತು ಬಾಬಾ ಸಾಹೇಬರ ಸಿದ್ಧಾಂತಕ್ಕೆ ಜೀವ ಇದೆ ಮತ್ತು ಅವರ ಸಿದ್ಧಾಂತದ ಅಡಿಯಲ್ಲಿ ನಾವು ಚಳುವಳಿ ಮತ್ತು ರಾಜಕಾರಣ ಮಾಡ್ಬೋದು ಅಂಥೇಳಿ ಒಂದು ಭರವಸೆಯನ್ನು ಕೊಟ್ಟಂಥ ನಾಯಕ ದಾದಾ ಸಾಹೇಬ್ ಕಾನ್ಶಿರಾಮ್ರವರು. ಸರ್, ತಾವು ಹೇಳ್ತಾ ಇದ್ರಿ ದಾದಾ ಸಾಹೇಬ್ ಕಾನ್ಶಿರಾಮ್ ಸರ್ ಅವರು 15 ವರ್ಷ ಸೈಕಲಲ್ಲಿ ಓಡಾಡಿಗೆಸಿಂದು ಪಕ್ಷ ಕಟ್ಟಿದ್ರು ಅಂತ ಅಥವಾ ಚಳವಳಿ ಕಟ್ಟಿದ್ರು ಅಂಥ ಸಂದರ್ಭ ಇರುವಾಗ ಈಗ ಕಾರ್ ಇದೆ, ಬೈಕ್ ಇದೆ, ಎಲ್ಲ ಫೆಸಿಲಿಟೀಸ್ ಇದ್ದರೂ ಕೂಡ ಯಾಕೆ ಸರ್ ಆ ಥರ ಇನ್ನೂ ಸಾಧ್ಯ ಆಗ್ತಾ ಇಲ್ಲ? ಅಲ್ಲ, ಒಂದು ನನಗೆ ಏನನ್ನಿಸ್ತಾ ಇದೆ, ಬಹಳ ದೊಡ್ಡ ಸವಾಲು ಕೇಡರ್ ಕ್ಯಾಂಪ್ಗಳು ಸ್ಟಾಪ್ ಆಗಿದೆ. ಇನ್ನೊಂದು, ಕಾನ್ಶಿರಾಮ್ ಸಾಹೇಬರ ಒಂದು ಸ್ಟ್ರಕ್ಚರ್ ಇದೆ. ರಾಷ್ಟ್ರ ಮಟ್ಟದಿಂದ ಬೂತ್ ಲೆವೆಲ್ವರೆಗೂ ಒಂದು ರಾಜಕೀಯ ಪಕ್ಷವನ್ನು ಕಟ್ಟೋದ್ರ ಮುಖಾಂತರ ಚಳುವಳಿಯ ಬೇರುಗಳನ್ನು ಗಟ್ಟಿಗೊಳಿಸುವಂಥ ಕೆಲಸ. ಈಗ ನಾನ್ ಪೊಲಿಟಿಕಲಾಗಿ ಹೇಗೆ ಕೆಲಸ ಮಾಡಬೇಕು ಮತ್ತು ಪೊಲಿಟಿಕಲಾಗಿ ಹೇಗೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಸ್ಟ್ರಕ್ಚರನ್ನು ಹೇಳ್ಕೊಟ್ಟಿದ್ರು. ಆ ಸ್ಟ್ರಕ್ಚರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ರಾಷ್ಟ್ರ ನಾಯಕರಿಗೆ ಅದರ ಸ್ಟ್ರಕ್ಚರು ಅರಿವಿದೆಯಲ್ಲ ಅಂತ ಗೊತ್ತಿಲ್ಲ, ರಾಜ್ಯ ಮಟ್ಟದ ನಾಯಕರಿಗೂ ಅದರ ಬಗ್ಗೆ ಜಾಗೃತಿ ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ. ಭಾಳ ಮುಖ್ಯವಾಗಿ ನಾನು ಒಂದು ಸಿಂಪಲ್ಲಾಗಿ ಹೇಳೋದಾದರೆ, ಹೇಗೆ ಬೇರೆ ಬೇರೆ ಪಾರ್ಟಿಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಯಾವ ಪಾರ್ಟಿಯಲ್ಲೂ ಕೆಲಸ ಮಾಡಿದವನಲ್ಲ, ಬಹುಜನ ಸಮಾಜ ಪಾರ್ಟಿಯಲ್ಲಿ ಬಿಟ್ಟರೆ. ಬಹುಜನ ಸಮಾಜ ಪಾರ್ಟಿಯಲ್ಲಿ ಕಾನ್ಶಿರಾಮ್ ಸಾಹೇಬರು ಸೃಷ್ಟಿ ಮಾಡಿದಂಥ ಒಂದು ಸ್ಟ್ರಕ್ಚರು, ಒಂದು ರಚನಾತ್ಮಕ, ಒಂದು ಡೈನಾಮಿಕ್ ಸ್ಟ್ರಕ್ಚರು ಏನಪ್ಪ ಅಂತಂತಂದರೆ, ರಾಷ್ಟ್ರ ಸಮಿತಿ ಇರುತ್ತೆ. ರಾಷ್ಟ್ರ ಸಮಿತಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಇರ್ತಾರೆ ಮತ್ತು ಜನರಲ್ ಸೆಕ್ರೆಟ್ರಿ ಇರ್ತಾರೆ, ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಇರ್ತಾರೆ, ಮತ್ತು ಅಲ್ಲಿ ಟ್ರೆಜರರ್ ಇರ್ತಾರೆ. ಅವರು ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳಿಗೆ ಒಂದು ನಿರ್ದೇಶನವನ್ನು ಕೊಡಬೇಕು. ಏನು ನಿರ್ದೇಶನ ಅಂತಂತಂದರೆ, ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ 18 ಮೆಂಬರ್ಗಳಿರ್ತಕ್ಕಂಥ 18 ಜನರಿರ್ತಕ್ಕಂಥ ಒಂದು ಸ್ಟೇಟ್ ಕಮಿಟಿ ರಚನೆ ಆಗಬೇಕು. ಅದರಲ್ಲಿ ಒಬ್ಬರು ರಾಜ್ಯಾಧ್ಯಕ್ಷರು, ಎರಡನೆಯವರು ಉಪಾಧ್ಯಕ್ಷರು, ಮೂರನೆಯವರು ಟ್ರೆಜರರು. ಈ 3 ಜನರನ್ನು ಬಿಟ್ಟು 5 ಜನ ಸ್ಟೇಟ್ ಜನರಲ್ ಸೆಕ್ರೆಟರಿ, ಇನ್ನು ಉಳಿದವರು 5 ಜನ ಸ್ಟೇಟ್ ಸೆಕ್ರೆಟರಿ,
ಇನ್ನೂ 5 ಜನ ಉಳಿದವರು ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್. ಇಷ್ಟು ಜನ ಸೇರಿ 18 ಜನರು ಆಗ್ತಾರೆ. 18 ಜನರ ಕೆಲಸ ಏನು ಅಂತಂದರೆ, ಆಮೇಲೆ 18 ಜನರನ್ನ ಕ್ರಿಯೇಟ್ ಮಾಡೋರು ಯಾರು ಅಂತಂದರೆ ಅದು ರಾಷ್ಟ್ರ ಸಮಿತಿ. ರಾಷ್ಟ್ರ ಸಮಿತಿ ಈ 18 ರಾಜ್ಯದ 18 ಲೀಡರ್ಸ್ಗೆ ಕೇಡರ್ ಕ್ಯಾಂಪನ್ನು ಕೊಟ್ಟು ಬಹುಜನ ಚಳವಳಿಯ ಉದ್ದೇಶ ಏನು, ಬಹುಜನ ಸಮಾಜ ಪಾರ್ಟಿಯ ಉದ್ದೇಶ ಏನು ಅಂಥೇಳಿ ಕೇಡರ್ ಕ್ಯಾಂಪನ್ನು ಮಾಡಿ ಯಾರು ಅಲ್ಲಿ ಸಮರ್ಥರಿರ್ತಾರೋ ಅವರನ್ನು ರಾಜ್ಯಾಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ಮತ್ತು ರಾಜ್ಯ ಖಜಾಂಚಿಗಳಾಗಿ ಆಯ್ಕೆ ಮಾಡಿ ಅವರಿಗೆ ಒಂದು ಡೆಡ್ಲೈನನ್ನು ಕೊಡಬೇಕು. ಏನು ಡೆಡ್ಲೈನು ಅಂತಂದರೆ, ರಾಜ್ಯ ಸಮಿತಿಯಲ್ಲಿ ಝೋನಲ್ ಕಮಿಟಿ, ಡಿವಿಷನಲ್ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಟಿ, ಇದು ರಾಜ್ಯ ಸಮಿತಿಯ ಒಂದು ಸ್ಟ್ರಕ್ಚರ್. ರಾಜ್ಯ ಸಮಿತಿಯಲ್ಲಿ ಮೊದಲು ರಾಜ್ಯ ಸಮಿತಿ ಇರುತ್ತೆ. ರಾಜ್ಯ ಸಮಿತಿ ಒಳಗಡೆ ಝೋನಲ್ ಸಮಿತಿ, ಝೋನಲ್ ಕಮಿಟಿ, ಡಿವಿಷನಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಕಮಿಟಿ. ಝೋನಲ್ ಅಂತಂದರೆ, ಈಗ ಉದಾಹರಣೆಗೆ ಕರ್ನಾಟಕವನ್ನು 4 ಝೋನ್ ಮಾಡೋದಾದರೆ ಬೆಳಗಾಂ ಝೋನು 1, ಗುಲ್ಬರ್ಗ ಝೋನು 2, ಮೈಸೂರು 3, ಬೆಂಗಳೂರು, ಹೀಗೆ 4 ಝೋನ್ಗಳಾಗಿ ಮಾಡ್ಬೋದು. ಆ 4 ಝೋನ್ಗಳಲ್ಲಿ 5 ಜನ ಜನರಲ್ ಸೆಕ್ರೆಟರಿಗಳನ್ನು ಆಯ್ಕೆ ಜವಾಬ್ದಾರಿಯನ್ನು ಕೊಡ್ಬೋದು. ಝೋನಲ್ ಕಮಿಟಿಯನ್ನು ರಚನೆ ಮಾಡೋರು ಯಾರು ಅಂತಂದರೆ ರಾಜ್ಯಾಧ್ಯಕ್ಷರು. ಯಾರು ಅಲ್ಲಿ ಸಮರ್ಥರಿರ್ತಾರೋ ಅವ್ರಿಗೆ ಝೋನಲ್ ಇನ್ಚಾರ್ಜ್ ಕೊಡಬೇಕು. ಇನ್ಚಾರ್ಜ್ ಕೊಟ್ಟಮೇಲೆ ಝೋನಲ್ ಇನ್ಚಾರ್ಜ್ ಅವರ ಜವಾಬ್ದಾರಿ ಏನು ಅಂತಂದರೆ ಡಿವಿಷನಲ್ ಕಮಿಟಿನ ರಚನೆ ಮಾಡಬೇಕು. ಡಿವಿಷನಲ್ ಕಮಿಟಿ ಅಂದರೆ ಏನು ಅಂತಂದರೆ, ಈಗ ಒಂದು ಝೋನ್ಗೆ 6 ಡಿಸ್ಟಿಕ್ ಇರುತ್ತೆ. ಉದಾಹರಣೆಗೆ ಬೆಂಗಳೂರು ಒಂದು ಝೋನ್ ಆಗೋದಾದರೆ ಬೆಂಗಳೂರಲ್ಲಿ 6 ಡಿಸ್ಟಿಕ್ ಇರುತ್ತೆ. ಯಾವ್ಯಾವ ಡಿಸ್ಟಿಕ್ ಅಂದರೆ ಬೆಂಗಳೂರು ಸಿಟಿ, ಬೆಂಗಳೂರು ಅರ್ಬನ್ನು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ. ಇಷ್ಟು ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್ಲು, ಬೆಂಗಳೂರು ಸಿಟಿ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ. ಈಗ 3 ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಒಂದು ಡಿವಿಷನ್ ಮಾಡೋದಾದರೆ ಬೆಂಗಳೂರು ಸಿಟಿ, ಬೆಂಗಳೂರು ಅರ್ಬನ್ ಮತ್ತು ಬೆಂಗಳೂರು ರೂರಲ್ಲು ಇದೊಂದು ಡಿವಿಷನ್ ಆಗುತ್ತೆ. ಝೋನಲ್ ಕಮಿಟಿ ಮೆಂಬರ್ಸ್ದು ಜವಾಬ್ದಾರಿ ಏನು ಅಂತಂದರೆ ಈ 2 ಡಿವಿಷನ್ ಕಮಿಟಿಗಳನ್ನು ರಚನೆ ಮಾಡಬೇಕು. ರಚನೆ ಮಾಡಿದ ಮೇಲೆ ಡಿವಿಷನ್ ಕಮಿಟಿಗಳ ಜವಾಬ್ದಾರಿ ಏನು ಅಂತಂದರೆ, ಒಂದು ಡಿವಿಷನ್ಗೆ 3 ಡಿಸ್ಟಿಕ್, 3 ಜಿಲ್ಲೆ ಬರುತ್ತೆ. ಆ 3 ಜಿಲ್ಲೆಗಳಲ್ಲಿ ಹೋಗಿ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಬೇಕು. ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡಬೇಕಾದ್ರೆ ಉದಾಹರಣೆಗೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಈ 3 ಜಿಲ್ಲೆಗಳಿಂದ ಕಾರ್ಯಕರ್ತರನ್ನು ಕಲೆ ಹಾಕಿ ಕೇಡರ್ ಕ್ಯಾಂಪ್ಗಳಲ್ಲಿ ಬಹುಜನ ಚಳವಳಿಯ ಇತಿಹಾಸ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಏನು ಅಂತ ಹೇಳಿ ಅವರಿಗೆ ಅರ್ಥ ಮಾಡಿಸಿ, ಅಲ್ಲಿ ಯಾರು ಈ ಚಳವಳಿಯನ್ನು ಮುನ್ನಡೆಸಲಿಕ್ಕೆ ಮುಂದೆ ಬರ್ತಾರೋ ವಾಲಂಟ್ರಿಯಾಗಿ ಅವರನ್ನು ಡಿಸ್ಟ್ರಿಕ್ಟ್ ಕಮಿಟಿಗೆ ತಗೋಬೇಕು. ಆಗ ಡಿಸ್ಟ್ರಿಕ್ಟ್ ಕಮಿಟಿ ರಚನೆ ಆಗುತ್ತೆ. ಆಮೇಲೆ ಡಿಸ್ಟ್ರಿಕ್ಟ್ ಕಮಿಟಿ ಆದಮೇಲೆ ಡಿಸ್ಟ್ರಿಕ್ಟ್ ಕಮಿಟಿಯವರ ಕೆಲಸ ಏನು ಅಂತಂದರೆ ಅಸೆಂಬ್ಲಿಗಳಿಗೆ ಹೋಗಿ ಕೆಲಸ ಮಾಡಬೇಕು. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಅಂದರೆ ಒಂದು ಪಾರ್ಲಿಮೆಂಟಿಗೆ, ಒಂದು ಲೋಕಸಭೆಗೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ 8 ಅಸೆಂಬ್ಲಿ ಬರುತ್ತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಸೆಂಬ್ಲಿಗಳು ಬರುತ್ತೆ ಅಂದರೆ ಆನೇಕಲ್ಲಿಂದ ಹಿಡಿದು ಆನೇಕಲ್ಲು, ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಕನಕಪುರ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಮತ್ತು ಕುಣಿಗಲ್. ಸೊ ಇಷ್ಟು 8 ಅಸೆಂಬ್ಲಿಗಳಲ್ಲಿ, ವಿಧಾನಸಭೆಗಳಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಕಮಿಟಿಯವರು ಅಸೆಂಬ್ಲಿ ಕಮಿಟಿಗಳನ್ನು ಮಾಡಬೇಕು. ಅದು ಹೇಗೆ ಅಸೆಂಬ್ಲಿ ಕಮಿಟಿಗಳನ್ನು ಮಾಡಬೇಕು ಅಂತಂದರೆ 3-4 ಹೋಬಳಿಗಳಿರುತ್ತೆ. 3-4 ಹೋಬಳಿಗಳಿಂದ ಕಾರ್ಯಕರ್ತರನ್ನು ಕಲೆ ಹಾಕಿ ಕೇಡರ್ ಕ್ಯಾಂಪನ್ನು ಮಾಡಿ ಅವರಿಗೆ ಸಿದ್ಧಾಂತ ಮತ್ತು ಹೇಗೆ ಕೆಲಸ ಮಾಡೋದು ಅಂತ ಅರ್ಥ ಮಾಡಿಸಿದ ಮೇಲೆ ಯಾರು ಮುಂದೆ ಬರ್ತಾರೋ ಅವರನ್ನು ಅಸೆಂಬ್ಲಿ ಕಮಿಟಿಗೆ ತಗೋಬೇಕು. ಅದನ್ನು ಯಾರು ಮಾಡಬೇಕಂದ್ರೆ ಡಿಸ್ಟ್ರಿಕ್ಟ್ ಕಮಿಟಿ ಮಾಡಬೇಕು. ಡಿಸ್ಟ್ರಿಕ್ಟ್ ಕಮಿಟಿ ಮಾಡ್ತಾ ಇದ್ದಾರೋ ಇಲ್ಲವೋ ಅಂತ ಆದರೆ ಅವ್ರ ಹಿಂದೆ ಬೆನ್ನತ್ತಬೇಕಾಗಿರ್ತಕ್ಕಂಥವ್ರು ಡಿವಿಷನಲ್ ಕಮಿಟಿಯವರು. ಡಿವಿಷನಲ್ ಕಮಿಟಿ ಕೆಲಸ ಮಾಡ್ತಾ ಇದೆಯಲ್ಲೋ ಅಂತ ನೋಡೋದು ಝೋನಲ್ ಕಮಿಟಿಯವರು. ಝೋನಲ್ ಕಮಿಟಿಯನ್ನು ಆ್ಯಕ್ಟಿವ್ ಆಗಿ ಮಾನಿಟರ್ ಮಾಡಬೇಕಾಗಿರೋರು ಸ್ಟೇಟ್ ಪ್ರೆಸಿಡೆಂಟು. ಈಗ ಅಸೆಂಬ್ಲಿ ಕಮಿಟಿಯಿಂದ ಕೆಳಗೆ ಹೋಗೋಣ. ಅಸೆಂಬ್ಲಿ ಕಮಿಟಿಯವರ ಕೆಲಸ ಏನು ಅಂತಂದರೆ ಹೋಬಳಿಗಳಿಗೆ ಹೋಗಿ ಎಲ್ಲ ಪಂಚಾಯತಿಗಳಿಂದ ಸೇರಿಸಿ ಯಾವ ಹೋಬಳಿಗಳಲ್ಲಿ, ಕಸಬಾ ಹೋಬಳಿ ಸೇರಿದಂತೆ ಯಾವ ಹೋಬಳಿಗಳಲ್ಲಿ ಕಾರ್ಯಕರ್ತರಿದ್ದಾರೆ ಅಂಥೇಳಿ ಕಾರ್ಯಕರ್ತರನ್ನು ಕಲೆ ಹಾಕಿ ಕೇಡರ್ ಕ್ಯಾಂಪ್ ಮಾಡಿ ಹೋಬಳಿ ಕಮಿಟಿ ಮಾಡಬೇಕು. ಹೋಬಳಿ ಕಮಿಟಿಯವರು ಪಂಚಾಯತಿ ಕಮಿಟಿಗಳನ್ನು ಮಾಡಬೇಕು. ಪಂಚಾಯತಿ ಕಮಿಟಿಗಳವರು ಬೂತ್ ಕಮಿಟಿಯನ್ನು ಸೃಷ್ಟಿ ಮಾಡಬೇಕು, ರಚನೆ ಮಾಡಬೇಕು. ಒಂದು ಬೂತಲ್ಲಿ 20
ಕಾರ್ಯಕರ್ತರನ್ನು ಸೃಷ್ಟಿ ಮಾಡಬೇಕು. ಆ 20 ಕಾರ್ಯಕರ್ತರು ಒಬ್ಬೊಬ್ಬರು ಒಂದು ಓಟನ್ನು ಅವರು ಹಾಕಿಸ್ಬೇಕು. ಆಗ ಸಾಮಾನ್ಯವಾಗಿ ಒಂದು 220 ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 300ರಿಂದ 400 ಅಥವಾ 200ರಿಂದ 400 ಬೂತು ಇರುತ್ತೆ. ಅರ್ಬನ್ ನಗರ ಪ್ರದೇಶಗಳಲ್ಲಿ 300ರಿಂದ 400 ಬೂತ್ಗಳಿರುತ್ತೆ. ಆದರೆ ಸಾಮಾನ್ಯವಾಗಿ ಆ್ಯಾವರೇಜ್ 200ರಿಂದ 300 ಬೂತ್ಗಳಿರುತ್ತೆ. ಒಂದೊಂದು ಬೂತಲ್ಲೂ 250 ಬೂತಲ್ಲಿ 400 ಓಟ್ ಹಾಕ್ಸಿದ್ರೆ 1 ಲಕ್ಷ ಓಟ್ ಸಿಗುತ್ತೆ. ಅಂದರೆ ಹೀಗೆ ರಾಷ್ಟ್ರ ಮಟ್ಟದಿಂದ ಬೂತ್ ಲೆವೆಲ್ವರೆಗೂ ನಿರಂತರವಾಗಿ ಕೆಲಸ ಮಾಡಬೇಕು. ಬಹುಜನ ಚಳವಳಿಯಲ್ಲಿ ಆ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಅದು ಅಧೋಗತಿಗೆ ಇಳಿತಾ ಇದೆ. 2018ರಲ್ಲಿ ನಾನು ಪಕ್ಷಕ್ಕೆ ಸೇರಿಕೊಂಡೆ ಮತ್ತು ಅದಕ್ಕೂ ಮೊದಲು ನಾನು ಒಂದಷ್ಟು ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿದ್ದೀನಿ. ನಾನು ದೆಹಲಿಯಲ್ಲಿ JNUಯಲ್ಲಿ ಅಧ್ಯಯನ ಮಾಡಬೇಕಾದ್ರೆ ನಮಗೂ ಅವಕಾಶ ಇತ್ತು, ಮೀಟಿಂಗ್ಗಳಿಗೆ ಹೋಗಿ ಬರ್ತಾಯಿದ್ವಿ. ಆದರೆ ಯಾವ ಸಂದರ್ಭದಲ್ಲೂ ಹೀಗೆ ರಾಷ್ಟ್ರ ಮಟ್ಟದಿಂದ ಬೂತ್ ಲೆವೆಲ್ವರೆಗೂ ಅವ್ರು ಹೇಳ್ತಾಯಿದ್ರು ಬೂತ್ ಲೆವೆಲ್ಲು ಆಗಬೇಕು, ಬೂತ್ ಕಮಿಟಿಗಳಾಗಬೇಕು ಅಂತ. ಆದರೆ ಬೂತ್ ಕಮಿಟಿಗಳನ್ನು ರಚನೆ ಮಾಡಲಿಕ್ಕೆ ಯಾವ ಮಾನದಂಡ ಅನ್ನೋದು ಯಾರಿಗೂ ಕ್ಲಾರಿಟಿ ಇರಲಿಲ್ಲ. ಆಮೇಲೆ ನಿರಂತರವಾಗಿ ಡೆಡ್ಲೈನ್ಗಳನ್ನು ಇಟ್ಟಿಲ್ಲ. ಇಂಥ ಡೇಟಲ್ಲಿ ಇಷ್ಟು ಬೂತ್ ಕಮಿಟಿಗಳು ರಚನೆ ಆಗಬೇಕು ಅಂತ ಡೆಡ್ಲೈನ್ ಇರಲಿಲ್ಲ. ಆ ಕಾರಣದಿಂದ ಬಹುಜನ್ ಸಮಾಜ್ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ರಿಸಲ್ಟ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಹುಶಃ ನೀವು ನನ್ನನ್ನು ಇಂಟರ್ವ್ಯೂ ಹೇಗೆ ಮಾಡ್ತಾಯಿದ್ದೀರಿ ಅಂತಂತಂದರೆ, ನಾನು ಬಹುಜನ್ ಸಮಾಜ್ ಪಾರ್ಟಿಯ ಅಧಿಕೃತವಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಥವಾ ಯಾವುದೋ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ಏನೋ ಲೆವೆಲ್ಗೆ ನೀವು ಇಂಟರ್ವ್ಯೂ ಮಾಡ್ತಾಯಿದ್ದೀರಿ. ಬಟ್ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ಖಂಡಿತವಾಗಿಯೂ ಬಹುಜನ್ ಸಮಾಜ ಪಾರ್ಟಿಗೆ ಭವಿಷ್ಯ ಇತ್ತು. ಅದು ಕಾನ್ಶಿರಾಮ್ ಸಾಹೇಬರು ಹೇಗೆ ಅಡಿಪಾಯವನ್ನು ಹಾಕಿದ್ರು, ಆ ಅಡಿಪಾಯ ಮತ್ತು ಅವರ ಕಾರ್ಯತಂತ್ರಗಳನ್ನು ರೂಪಿಸಿ ಅವರ ವಿಷನ್ ಏನಿತ್ತು, ಈ ವಾಸ್ ಅ ಗ್ರೇಟ್ ವಿಷನರಿ. ಅವರ ವಿಷನ್ ಏನಿತ್ತು, ಆ ವಿಷನನ್ನು ಯಾರು ಪಾಲನೆ ಮಾಡ್ತಾರೋ, ಯಾರಿಗೆ ಆ ವಿಷನ್ ಇದೆಯೋ ಅವರು ಕಾನ್ಶಿರಾಮ್ ಸಾಹೇಬರ ಹಾದಿಯಲ್ಲಿ ಹೋಗೋದಾದರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಉದಾಹರಣೆಗೆ ನಾನು ಡೆಡ್ಲೈನ್ ಬಗ್ಗೆ ಮಾತಾಡ್ತಾ ಇದ್ದೆ. ರಾಷ್ಟ್ರ ಸಮಿತಿಯವರು ರಾಜ್ಯ ಸಮಿತಿಗೆ ಇಷ್ಟು ಡೇಟಲ್ಲಿ ನೀವು ಝೋನಲ್ ಕಮಿಟಿ ಮಾಡಬೇಕು, ಝೋನಲ್ ಕಮಿಟಿಯವರಿಗೆ ನೀವು ಇಷ್ಟು ತಿಂಗಳೊಳಗೆ ಡಿವಿಷನ್ ಕಮಿಟಿ ಮುಗಿಸ್ಬೇಕು, ಅದು ಹೇಗೆ ಮಾಡಬೇಕು ಮತ್ತು ಯಾವ ಡೇಟಲ್ಲಿ ಮುಗಿಸ್ಬೇಕು. ಡಿವಿಷನಲ್ ಕಮಿಟಿಯವರಿಗೆ ಡಿಸ್ಟ್ರಿಕ್ಟ್ ಕಮಿಟಿ ರಚನೆ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು ಮತ್ತು ಯಾವ ಡೇಟಲ್ಲಿ ಮಾಡಬೇಕು ಅಂತ ಇವತ್ತಿನವರೆಗೂ ಒಂದೇ ಒಂದು ಅವರಿಗೆ ನಿರ್ದೇಶನವನ್ನು ಕೊಟ್ಟಿಲ್ಲ. ಡಿಸ್ಟ್ರಿಕ್ಟ್ ಕಮಿಟಿಯವರು ಯಾವ ಡೇಟಲ್ಲಿ ಹೇಗೆ ಅಸೆಂಬ್ಲಿ ಕಮಿಟಿಗಳನ್ನು ಮಾಡಬೇಕು, ಅಸೆಂಬ್ಲಿ ಕಮಿಟಿಯವರು ಹೋಬಳಿ, ನಾವು ಕರ್ನಾಟಕದಲ್ಲಿ ಹೋಬಳಿ ಅಂತೀವಿ, ಆದರೆ ಉತ್ತರ ಭಾರತದಲ್ಲಿ ಅವರು ಸೆಕ್ಟರ್ ಕಮಿಟಿ ಅಂತ ಕರೀತಾರೆ. ಆ ಸೆಕ್ಟರ್ ಕಮಿಟಿಯನ್ನು ಯಾವ ಡೇಟಲ್ಲಿ ಹೇಗೆ ಮಾಡಬೇಕು ಅನ್ನೋದು ಇನ್ಸ್ಟ್ರಕ್ಷನ್ಸ್ ಇಲ್ಲ. ಮತ್ತು ಆ ಸೆಕ್ಟರ್ ಕಮಿಟಿಯಿಂದ ಬೂತ್ ಕಮಿಟಿಗೆ ಹೋಗಿ ಹೇಗೆ ಅದನ್ನು ರಚನೆ ಮಾಡಬೇಕು ಅಂತ ಟ್ರೈನಿಂಗ್ ಇಲ್ಲ, ಡೆಡ್ಲೈನ್ ಇಲ್ಲ. ಪ್ರತಿಯೊಂದು ಅಷ್ಟೇ ಒಂದು ಡೆಡ್ಲೈನನ್ನು ಫಿಕ್ಸ್ ಮಾಡಿ ಅದು ಹೇಗೆ ಮಾಡಬೇಕು ಅಂತ ಒಂದು ಟ್ರೈನಿಂಗ್ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ಯಾವ ಚಳುವಳಿಯೂ ಸಕ್ಸಸ್ ಆಗೋದಿಲ್ಲ. ಈ ರೀತಿಯ ಒಂದು ಸಿಸ್ಟಮ್ಯಾಟಿಕ್ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ಸನ್ನು, ಕೇಡರ್ ಕ್ಯಾಂಪ್ಸನ್ನು, ಸ್ಟ್ರಕ್ಚರ್ನ ಫಾಲೋ ಮಾಡದೇ ಇರೋದೇ ಬಹುಜನ ಚಳುವಳಿ ಅಧೋಗತಿಗೆ ಇಳಿಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಭವಿಷ್ಯ ಏನಿದೆ ಸರ್? ಭವಿಷ್ಯ ಏನಿದೆ ಅಂತಂದರೆ ಈಗ ನಿಮಗೆ ಗೊತ್ತಾಗ್ತಾ ಇದೆ. ಬಹುಜನ ಚಳವಳಿ 2012ರಲ್ಲಿ ಮಾಯಾವತಿ ಮೇಡಮ್ ಅವರು ಚೀಫ್ ಮಿನಿಸ್ಟರ್ ಆಗಿ ಇಳಿದರು. ಆವತ್ತಿನಿಂದ ಇಲ್ಲಿಯ ತನಕ ಪೊಲಿಟಿಕಲ್ಲಿ ಝೀರೋ ಆಗ್ತಾ ಇದ್ದಾರೆ, ಭರವಸೆಯನ್ನು ಕಳ್ಕೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಭರವಸೆನ ಕಳ್ಕೊಂಡಿದ್ದೀವಿ ಅಂತಂದರೆ, ಈಗ ಚಳುವಳಿ ಅಂತಂದರೆ ಬಹುಜನ ಸಮಾಜ ಚಳುವಳಿ ಇತ್ತು, ಅದ್ರ ಜೊತೆಗೆ ದಲಿತ ಸಮುದಾಯ, SC ST OBCಗಳು ಬೇರೆ ಬೇರೆ ಪಾರ್ಟಿಗಳಲ್ಲೂ ಗುರುತಿಸ್ಕೊಂಡಿದ್ದಾರೆ. ಈಗ ಒಟ್ಟಾರೆಯಾಗಿ ಹೇಗೆ ಕಾಣಿಸ್ತಾ ಇದೆ ಅಂದರೆ, ಇಡೀ ದೇಶದಲ್ಲಿ ಬಹುಜನ ಚಳುವಳಿ ಹಾಗೆ ಭವಿಷ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ನನಗೇನು ಅನಿಸುತ್ತೆ ಅಂತಂದರೆ, ಬಹುಜನ ಚಳುವಳಿನೇ ಆಗಬೇಕು ಅಂತೇನಿಲ್ಲ ಸಕ್ಸಸ್ ಮಾಡಲಿಕ್ಕೆ. ಅದು ಯಾವುದೇ ಒಂದು ಚಳುವಳಿ ಬೇರೆ ಬೇರೆ ರೂಪದಲ್ಲಿ ತಗೋಬೋದು. ಈಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾವನ್ನು ಕಟ್ಟಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದರು. ಆದರೆ ಕಾನ್ಶಿರಾಮ್ ಸಾಹೇಬರು ಬಹುಜನ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು.
ಈಗ ಬಹುಜನ ಚಳವಳಿ ಸಕ್ಸಸ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ನಾವೆಲ್ಲರೂ ಸೇರಿ ಅದನ್ನು ಮಾಡ್ಬೋದು. ಆದರೆ ಬಹುಜನ ಚಳವಳಿಯನ್ನು ವ್ಯವಸ್ಥಿತವಾಗಿ ನಾಶ ಮಾಡಿದ್ದಾರೆ, ನಾಶ ಮಾಡಲಾಗಿದೆ. ಯಾವ ರೀತಿ ಸರ್? ನಾಶ ಮಾಡಿದ್ದಾರೆ ಅಂದರೆ ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡದೇ ಇದ್ದರೆ ಅದು ಸತ್ತೋಗುತ್ತೆ. ಬಹುಜನ ಸಮಾಜ ಚಳುವಳಿ ಯಾಕೆ ಅದು ನಾಶ ಆಗಿದೆ ಅಂದರೆ, ಯಾರು ಕೆಲಸ ಮಾಡಬೇಕಾಗಿತ್ತು ಅವ್ರು ಕೆಲಸ ಮಾಡ್ತಾಯಿಲ್ಲ, ಅದಕ್ಕೆ ನಾಶ ಆಗ್ತಾಯಿದೆ. ಈಗ ನಮ್ಮ ಮನೆಗೆ ನಾವು ಯಾರೂ ಆ ಮನೇಲಿ ಕೆಲಸ ಮಾಡಿಲ್ಲ, ಪೇಂಟ್ ಹೊಡೆದಿಲ್ಲ ಅಂತಂದರೆ ಅದು ಬೂತ್ ಬಂಗ್ಲೆ ಆಗುತ್ತೆ. ಈಗ ಆ ಚಳುವಳಿಲಿರೋರು ಯಾರೂ ಕೆಲಸ ಮಾಡ್ತಾಯಿಲ್ಲ. ಆ ಕಾರಣದಿಂದ ಆಮೇಲೆ ಭಾಳ ಕೆಲಸ ಮಾಡೋರನ್ನೆಲ್ಲ ಆಚೆ ಆಗ್ತಾರಲ್ಲ. ಬಿ ಗೋಪಾಲ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. 2004ರಲ್ಲಿ ಕರ್ನಾಟಕದಲ್ಲಿ ಬಹುಜನ್ ಸಮಾಜ್ ಪಾರ್ಟಿಗೆ 7.5 ಲಕ್ಷ ಓಟ್ ಬಂತು. ಕಾಂಗ್ರೆಸ್ನ 21 ಜನ ಮಿನಿಸ್ಟ್ರುಗಳು ಸೋತೋದ್ರು. ಆದರೆ 2008ರ ಡಿಸೆಂಬರ್ ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಆದಂಥ ಸಮಾವೇಶದಲ್ಲಿ ಅವ್ರನ್ನ ತೆಗೆದುಹಾಕಿದ್ರು. ಅವರನ್ನು ಪಾರ್ಟಿಯಿಂದ ತೆಗೆದುಹಾಕುವಂಥ ತಪ್ಪು ತೀರ್ಮಾನವನ್ನು ಮಾಯಾವತಿ ಮೇಡಮ್ ಅವರು ತಗೋಬಾರ್ದಾಗಿತ್ತು. ನನಗೇನು ಕಾಣಿಸುತ್ತು ಅಂತಂದರೆ, ಶ್ರೀಕೃಷ್ಣ ಅವರೇ, ಕಾನ್ಶಿರಾಮ್ ಸಾಹೇಬರು ಜೋಡಿಸುವಂಥ ಕೆಲಸವನ್ನು ಮಾಡಿದ್ರು. ಎಲ್ಲ ಲೀಡರ್ಸನ್ನು ಕೇಡರ್ಸನ್ನು ಪಾರ್ಟಿಗೆ ತಂದರು. ಮಾಯಾವತಿ ಮೇಡಮ್ ಅವರು ಎಲ್ಲ ಕೇಡರ್ಸನ್ನು ಆಚೆ ಹಾಕಿದ್ರು. ಯಾಕೆ ಸರ್ ಅಂಥ ವಾತಾವರಣ ನಿರ್ಮಾಣ ಆಗ್ತಾ ಬಂತು? ಅಲ್ಲಲ್ಲ, ಈಗ ನೀವು ಆಲೋಚನೆ ಮಾಡಿ, ನೀವೇ ನೋಡಿ. ಕಾನ್ಶಿರಾಮ್ ಸಾಹೇಬರು ಎಲ್ಲ ಲೀಡರ್ಗಳನ್ನು, ಕಾರ್ಯಕರ್ತರನ್ನ ಸೇರಿಸಿದ್ದಾರೆ. ಮಾಯಾವತಿ ಮೇಡಮ್ ಅವರು 2007 ಡಿಸೆಂಬರಲ್ಲಿ ಬಿ ಗೋಪಾಲ್ ಅವ್ರನ್ನೇ ತೆಗೆದುಹಾಕಿದ್ರು. ಮಹೇಶ್ ಅಣ್ಣವರು 2018ರಲ್ಲಿ MLA ಆಗಿ ಗೆದ್ದು ಮಿನಿಸ್ಟರ್ ಆದರು. ಅಫ್ಕೋರ್ಸು ಮಾಯಾವತಿ ಮೇಡಮ್ ಅವರ ಆಶೀರ್ವಾದದಿಂದ ಅವರು ಮಿನಿಸ್ಟರ್ ಆಗಿದ್ದರು. ಆದರೆ ಅವರನ್ನು ತೆಗೆದುಹಾಕ್ಬಿಟ್ರು. ಮಾರ್ಸಂದ್ರ ಮುನಿಯಪ್ಪ ಸರು ಒಳ ಮೀಸಲಾತಿ ವಿಚಾರಕ್ಕೆ ಮಾತಾಡೋಕ್ಕೆ ಹೋದಾಗ ಗೋಪಿನಾಥ್ ಸರು ಮತ್ತು ಮಾರ್ಸಂದ್ರ ಮುನಿಯಪ್ಪ ಸರು ಒಳಗೇನೆ ಬಿಟ್ಟಿಲ್ಲ ಲಕ್ನೋದಲ್ಲಿ. ಅದಕ್ಕೆ ಬೇಸರಾಗಿ ಅವರು ಬಿಟ್ಟು ಬಂದರು. ಆಮೇಲೆ ಮಧ್ಯಪ್ರದೇಶದಲ್ಲಿ ಪೂಲ್ ಸಿಂಗ್ ಬರಯ್ಯ ಅಂತ ಒಬ್ಬ ಕಮಿಟೆಡ್ ಕಾರ್ಯಕರ್ತರಿದ್ದರು, ಅವರನ್ನು ಪಾರ್ಟಿಯಿಂದ ತೆಗೆದುಹಾಕಿದ್ರು. ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿ ವಿಜಯ್ ಮಾನ್ಕರ್ ಅಂತಿದ್ರು, ಅವರನ್ನು ತೆಗೆದುಹಾಕಿದ್ರು. ಆಮೇಲೆ ಮೌರ್ಯ ಅಂತ ಒಬ್ಬರು ಇದ್ದರು ಉತ್ತರ ಪ್ರದೇಶದಲ್ಲಿ, ಅವರನ್ನು ಸಹ ಅವರು ಸೀನಿಯರ್ ಲೀಡ್ರು ಕಾನ್ಶಿರಾಮ್ ಸಾಹೇಬ್ರ ಜೊತೆ ಕೆಲಸ ಮಾಡಿದ್ರು. ಕೇಶವ್ ಪ್ರಸಾದ್ ಪ್ರಸಾದ್ ಮೌರ್ಯ ಅವರನ್ನು ತೆಗೆದುಹಾಕಿದ್ರು. ಎಲ್ಲರನ್ನ ತೆಗೆದುಹಾಕಿ ಮಾಯಾವತಿ ಮೇಡಮು ಒಬ್ಬರೇ ಹೇಗೆ ಚಳವಳಿಯನ್ನು ಪಾರ್ಟಿಯನ್ನು ಕಟ್ತಾರೆ ಅನ್ನೋದು ನನಗೆ ಯಕ್ಷ ಪ್ರಶ್ನೆ, ನನಗೆ ಅರ್ಥ ಆಗ್ತಾಯಿಲ್ಲ.